ಇಲ್ಲಿವರೆಗೂ ಕ್ವಶನ್ ನಂಬರ್ 26ನ ಡಿಸ್ಕಸ್ ಮಾಡಿದ್ವಿ. ಇನ್ನೇನು ಮಾಡೋಣ ಅಂದರೆ ಕ್ವಶನ್ ನಂಬರ್ 27ನ ಡಿಸ್ಕಸ್ ಮಾಡೋಣ. ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುವಂತಹ ವಾತಾವರಣದ ಪದರವು ಈ ಅಣುವಿನಿಂದ ಆಗಿದೆ. ಹೌದಾ? ಯಾವ ಅಣುವಿನಿಂದ ಆಗಿದೆಯಪ್ಪ ಅಂದರೆ ಅದು ಓಝೋನ್, O3. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಸೂರ್ಯ ಬೆಳಕಿನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವಂಥ ಒಂದು ಪದರ ಅದು. ಯಾವುದು? ಓಝೋನ್ನ ಪದರ. ಎಲ್ಲಿದೆ? ನಮ್ಮ ವಾಯುಗೋಳದ ಮೇಲ್ಭಾಗದಲ್ಲಿದೆ. ನೆಕ್ಸ್ಟ್ ಕ್ವಶನ್ನು. ಇನ್ನು ಕ್ವಶನ್ ನಂಬರ್ 28, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ವೈರಸ್ ಸೋಂಕು. ಹೌದಾ? ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ವೈರಸ್ ಸೋಂಕು ನಮ್ಮೆಲ್ಲರಿಗೂ ಏನನ್ನಿಸ್ತಂದರೆ ಇದರ ಸರಿಯಾದ ಉತ್ತರ ಏಡ್ಸ್ ಅಂತ. ಆದರೆ ನನಗೆ ಯಾಕೋ ಇದು ಅಷ್ಟೊಂದು ಏನಪ್ಪ ಅಂದರೆ ಸಿಫಿಲಿಸ್, ಇದು ಕೂಡ ಏನಪ್ಪ ಅಂದರೆ ಸಿಫಿಲಿಸ್ ಅನ್ನೋ ವೈರಸ್ನಿಂದ ಗೊನೋರಿಯಾ, ಹೌದಾ, ನೈಸೀರಿಯಾ ಗೊನೋರಿಯಾ, ಹೌದಾ, ಇಂತಹ ಸೂಕ್ಷ್ಮಾಣುಜೀವಿಗಳಿಂದ. ಹಾಗಾದರೆ ಇವು ಮೂರು ಏನಪ್ಪ ಅಂದರೆ ವೈರಸ್ನಿಂದ ಹರಡುವಂಥ ಕಾಯಿಲೆಗಳು. ಮ್ಯಾಕ್ಸಿಮಮ್ ಪ್ರಾಬಲ್ ಏಡ್ಸ್ ಆಗಿರಬೇಕು. ಇದು ಕ್ವಶನ್ ಏನೋ ಒಂದು ಸ್ವಲ್ಪ ಚೇಂಜ್ ಆಗಿರಬೇಕು ಅಂತ ನನ್ನ ಅನಿಸಿದೆ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡದ ವೈರಸ್ ಕಾಯಿಲೆ ಅಂತಂತಂದರೆ ಅದಕ್ಕೆ ಕ್ಷಯ ಆಗ್ತಿತ್ತು. ಆದರೆ ಇದು ಹೇಗೆ ಹಾಕಿ ಆನ್ಸರ್ನ ಕೊಡ್ತಾರೆ ನೋಡಬೇಕು. ಸಿಫಿಲಿಸ್ಸು ಮತ್ತು ಗೊನೋರಿಯಾ ಇದು ಕೂಡ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ಕಾಯಿಲೆಗಳು. ನೋಡೋಣ ಇದಕ್ಕೆ ಆನ್ಸರ್ ಏನು ಬಿಡ್ತಾರಂತ. ಒಂದು ಸ್ವಲ್ಪ ಇದನ್ನು ನಾನು ಪೆಂಡಿಂಗ್ ಇಡ್ತೀನಿ. ಸಂಭವನೀಯ ಅಂತ ಹೇಳಿದ್ದೀನಿ. ಇನ್ನು ಕ್ವಶನ್ ನಂಬರ್ 29 ಡಿಸ್ಕಸ್ ಮಾಡೋಣ. ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ವಿಘಟಕರ ಪಾತ್ರ ಏನು? ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರು ಏನು ಮಾಡ್ತಾವೆ ಅಂದರೆ ಸಾವಯವ ಅಥವಾ ಜೈವಿಕ ವಸ್ತುಗಳನ್ನು ವಿಘಟನೆಗೆ ಒಳಪಡಿಸಿ ಭೂಮಿಯ ಮೇಲಿನ ತ್ಯಾಜ್ಯ ಪದಾರ್ಥಗಳ ಪ್ರಮಾಣವನ್ನು ಕಡಿಮೆ ಮಾಡ್ತವೆ. ಹೌದಾ? ಇದು ಏನಪ್ಪ ಅಂದರೆ ಪಾತ್ರ. ಒಂದು ಅಂಕ ಕೇಳಿದರೆ ಸಾಕಿಷ್ಟು. ಹೌದಾ? ಕ್ವಶನ್ ನಂಬರ್ 29. ಇನ್ನು ಕ್ವಶನ್ ನಂಬರ್ 30, ಪುರುಷರಲ್ಲಿ ರೊಷಣಗಳು ಕಿಬ್ಬೊಟ್ಟೆಯ ಹೊರಗೆ ರೊಷಣ ಚೀಲಗಳಲ್ಲಿರುತ್ತವೆ ಏಕೆ? ಯಾಕಪ್ಪ ಅಂದರೆ ಮನುಷ್ಯನ ದೇಹದ ತಾಪಮಾನ ಮತ್ತು ರೊಷಣೆಗಳಲ್ಲಿರುವಂಥ ವಿರ್ಯಾಣುಗಳ ತಾಪಮಾನ ಇವು ಎರಡದಕ್ಕೂ ಹೋಲಿಸಿದಾಗ ವಿರ್ಯಾಣುಗಳು ನಮ್ಮ ದೇಹದ ತಾಪಮಾನದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವುಗಳಿಗೆ ಅತ್ಯಂತ ಕಡಿಮೆ ತಾಪಮಾನ ಬೇಕು. ಅದಕ್ಕೆ ನಮ್ಮ ಕಿಬ್ಬೊಟ್ಟೆಯ ಹೊರಗಡೆ ಏನು ರಕ್ಷಣ ಚೀಲಗಳಿದಾವಲ್ಲ, ಆ ರಕ್ಷಣ ಚೀಲಗಳಲ್ಲಿ ವಿರ್ಯಾಣುಗಳು ಇರ್ತಾವೆ. ಅವುಗಳು ನಮ್ಮ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಲ್ಪಡ್ತಾವೆ. ಹೌದಾ? ಅದಕ್ಕೆ ಏನಪ್ಪ ಅಂದರೆ ರಕ್ಷಣ ಚೀಲಗಳು. ಕ್ವಶನ್ ನಂಬರ್ 30 ಒಂದೆರಡು ಲೈನಲ್ಲಿ ಬಂದರೆ ಸಾಕು. ಇನ್ನು ಕ್ವಶನ್ ನಂಬರ್ 31 ನೋಡೋಣ. ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ. ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳೇನಪ್ಪ ಅಂದರೆ ಮೊದಲನೇದು ಅಕ್ಸಿನು ಕಾಂಡದ ಎತ್ತರದ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ನಾವೇನು ವರ್ಧನ ಅಂಗಾಂಶ ಅಂತ ಕರಿತೀವಲ್ಲ, ಅಂತರವನ್ನು ವರ್ಧನಾಂಗಾಂಶ, ಪಾರ್ಶ್ವ ವರ್ಧನಾಂಗಾಂಶ, ತುದಿ ವರ್ಧನಾಂಗಾಂಶ, ಇಂತಹ ಬೆಳವಣಿಗೆಯ ಭಾಗಗಳಲ್ಲಿ ಅಕ್ಸಿನ್ ಬಿಡುಗಡೆಯಾಗಿ, ಹೌದಾ, ಬೆಳವಣಿಗೆಗೆ ಕಾರಣ ಆಗ್ತದೆ. ಇನ್ನು ಅಕ್ಸಿನ ಜಿಬರ್ಲಿನು ಕಾಂಡದ ಸುತ್ತಳತೆಗೆ ಹೆಚ್ಚಾದರೆ ಸೈಟೋಕೈನಿನ್ನು ಕೋಶ ವಿಭಜನೆ, ಸಸ್ಯ ದೇಹದಲ್ಲಿ ಕೋಶ ವಿಭಜನೆಗೆ ಸಹಾಯ ಮಾಡ್ತದೆ. ಅಂದರೆ ಒಂದೊಂದು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟು ಏನಪ್ಪ ಅಂದರೆ ಸಾಕಿದು. ಕ್ವಶನ್ ನಂಬರ್ 31 1 ಮತ್ತು 2. ಇನ್ನು ನೆಕ್ಸ್ಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 32 ಏನಿದೆಪ್ಪ ಅಂದರೆ ಒಂದು ಹೂವಿನ ನೀಳಚ್ಛೇದದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಏನಪ್ಪ ಅಂದರೆ ಅಂಡಾಶಯವನ್ನು ಗುರುತಿಸಿ. ಹಂಗಾರೆ ಇದೇನಪ್ಪ ಅಂದರೆ ತೊಟ್ಟು, ಪುಷ್ಪ, ಪತ್ರ, ಹೌದಾ, ಹೂವು. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಗುರುತಿಸ್ತೀವಿ ಹೂವನ್ನು. ಹೌದಾ? ಆಮೇಲೆ ಇದೇನಪ್ಪ ಅಂದರೆ ಶಲಾಕ ನಳಿಕೆ, ಶಲಾಕಾಗ್ರ, ಪರಾಗದಂಡ. ಆ ಪರಾಗದಂಡಕ್ಕೆ ಅಂಟಿಕೊಂಡಿರುವಂಥ ಪುಂಕೇಸರು. ಇಲ್ಲೇನು ಬರ್ತದೆ ಅಂದರೆ ಅಂಡಾಶಯ ಬರ್ತದೆ. ಈ ಭಾಗದಲ್ಲಿ ಏನು ಬರ್ತದೆ? ಅಂಡಾಶಯ ಬರ್ತದೆ. ಹಂಗಾರೆ ಅದೊಂದೇ ಭಾಗವನ್ನು ತೋರಿಸ್ರಿ ಅಂತ ಹೇಳಿದರೆ ಉಳಿದ ಭಾಗವನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಅಂಕಕ್ಕೆ? 2 ಅಂಕಕ್ಕೆ. ಇನ್ನು ಕ್ವಶನ್ ನಂಬರ್ 33 ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಹೌದಾ? ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿರುತ್ತವೆ. ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿರಲಿಕ್ಕೆ ಕಾರಣ ಏನಪ್ಪ ಅಂದರೆ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಪೂರೈಸಲಿಕ್ಕೆ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ. ಅಷ್ಟೇ ಅಲ್ಲ, ಆಮ್ಲಜನಕ ರಹಿತ ರಕ್ತವನ್ನು ಫುಫ್ಫುಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೂ ಸಾಗಿಸಲಿಕ್ಕೂ ಏನಪ್ಪ ಅಂದರೆ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿದಾವ. ಹೌದಾ?
ಇದು ಏನಪ್ಪ ಅಂದರೆ ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿರಲಿಕ್ಕೆ ಕಾರಣ. ನೆಕ್ಸ್ಟ್, ಸ್ತನಿಗಳು ಮತ್ತು ಪಕ್ಷಿಗಳು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ಯಾಕಪ್ಪ ಅಂದರೆ ಸ್ತನಿಗಳು ಮತ್ತು ಪ್ರಾಣಿಗಳು ಹೆಚ್ಚು ಚಟುವಟಿಕೆಯಿಂದ ಇರೋದ್ರಿಂದ ಅವುಗಳ ದೇಹಕ್ಕೆ ಹೆಚ್ಚು ಆಮ್ಲಜನಕದ ಅವಶ್ಯಕತೆ ಇದೆ. ಹೌದಾ, ಹೆಚ್ಚು ಆಮ್ಲಜನಕದ ಅವಶ್ಯಕತೆ ಇರೋದ್ರಿಂದ ಆಮ್ಲಜನಕ ಸಹಿತ ರಕ್ತ ಆಮ್ಲಜನಕ ರಹಿತದೊಂದಿಗೆ ಏನಾದರೂ ಸೇರಿಕೊಂಡ್ರೆ ಅವುಗಳ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಸಹಿತ ರಕ್ತ ಬೇಕೋ ಅಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗೋದಿಲ್ಲ. ಅದಕ್ಕೆ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಮ್ಲಜನಕ ಸಹಿತ ರಕ್ತ ಆಮ್ಲಜನಕ ರಹಿತ ರಕ್ತದಿಂದ ಪ್ರತ್ಯೇಕಿಸುವುದು ಅವಶ್ಯಕ. ಅಷ್ಟೇ ಅಲ್ಲದೆ ಅವು ಹೆಚ್ಚು ಚಟುವಟಿಕೆಯಿಂದ ಇರ್ತಾವಂತ ಹೇಳಿದೆ, ಅದರ ಜೊತೆಗೆ ಬಿಸಿ ರಕ್ತದ ಪ್ರಾಣಿಗಳು. ಹೌದಾ, ಅದಕ್ಕೆ ಏನಪ್ಪ ಅಂದರೆ ಪ್ರತ್ಯೇಕಿಸುವುದು ಅವಶ್ಯಕ. ಒಂದು ಅಂಕಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 34, ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕದಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವಂಥ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯದ ವಿಧದ ಅನುಪಾತಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹೌದಾ, ಫಾರ್ ಎಕ್ಸಾಂಪಲ್ಲು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡದನ್ನು ಏನು ಮಾಡ್ತಾರೆ ಅಂದರೆ ಸಂಕರಣಕ್ಕೊಳಪಡಿಸ್ತಾರೆ ಪರಕೀಯ ಪರಾಗಸ್ಪರ್ಶದ ಮೂಲಕ. ಹೌದಾ, ಪರಕೀಯ ಪರಾಗಸ್ಪರ್ಶದ ಮೂಲಕ ಒಳಪಡಿಸಿದಾಗ ಮೊದಲನೇ ತಳಿ ಪೀಳಿಗೆಯಲ್ಲಿ ಸಿಗುವಂಥ ಎಲ್ಲ ಸಸ್ಯಗಳು ಏನಪ್ಪ ಅಂದರೆ ಎತ್ತರ ಸಸ್ಯಗಳೇ ಆಗಿರ್ತಾವೆ. ಈ ಎತ್ತರ ಸಸ್ಯಗಳನ್ನು ಮುಂದಿನ ಋತುವಿನಲ್ಲಿ ಬಿತ್ತಿದಾಗ ಎರಡನೇ ತಳಿ ಪೀಳಿಗೆ ಸಿಗ್ತದೆ. ಎರಡನೇ ತಳಿ ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಸಿ ಏನು ಪಡಿತಾರಪ್ಪ ಅಂದರೆ ಒಂದಷ್ಟು ಎತ್ತರ ಸಸ್ಯಗಳನ್ನು, ಒಂದಷ್ಟು ಅಶುದ್ಧ ಎತ್ತರ ಸಸ್ಯಗಳನ್ನು, ಆಮೇಲೆ ಒಂದಷ್ಟು ಗಿಡ್ಡ ಸಸ್ಯಗಳನ್ನು ಪಡಿತಾರೆ. ಹಾಗಾದರೆ ಇವುಗಳ ಚಕ್ಕರ್ ಬೋರ್ಡನ್ನು ರಚಿಸಬೇಕಾಗಿದೆ. ಹಾಗಾದ್ರೆ ಟ್ರೇಟ್ಸ್ ಯಾವುದು? ಹೌದಾ, ಟ್ರೇಟ್ಸ್ ಯಾವುದಪ್ಪ ಅಂದರೆ ಇದು ಚಕ್ಕರ್ ಬೋರ್ಡ. ಇಲ್ಲೇನು ಬರಿತೀವಿ ಅಂದರೆ ಲಿಂಗಾಣುಗಳು ಅಂತ ಬರಿತೀವಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಹಂಗಾರೆ ಕ್ಯಾಪಿಟಲ್ ಟಿ ಎರಡು ಕ್ಯಾಪಿಟಲ್ ಟಿ ಎತ್ತರ. ನೆಕ್ಸ್ಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಹೌದಾ, ಒಂದು ಕ್ಯಾಪಿಟಲ್ ಇದೆ, ಒಂದು ಸ್ಮಾಲ್ ಇದೆ. ಇದು ಕೂಡ ಎತ್ತರ, ಆದರೆ ಅಶುದ್ಧ ಎತ್ತರ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಕೂಡ ಏನಪ್ಪ ಅಂದರೆ ಅಶುದ್ಧ ಎತ್ತರ. ಇಲ್ಲೂ ಸ್ಮಾಲ್ ಟಿ. ಹಾಗಾದರೆ ಇದೇನಪ್ಪ ಅಂದರೆ ಗುಬ್ಜ ಅಥವಾ ಗಿಡ್ಡ. ಇದೇನಪ್ಪ ಅಂದರೆ ಚಕ್ಕರ್ ಬೋರ್ಡ್. ಇನ್ನು ವ್ಯಕ್ತರೂಪ ಅಂತ ಬರ್ತದೆ. ಯಾವುದು? ವ್ಯಕ್ತರೂಪದಲ್ಲಿ ಏನಪ್ಪ ಅಂದರೆ ಎಷ್ಟು ಎತ್ತರ ಸಸ್ಯಗಳಿದಾವೆ? 3 ಎತ್ತರ ಸಸ್ಯಗಳಿದಾವೆ, ಒಂದು ಗಿಡ್ಡ ಸಸ್ಯ ಇದೆ. ಹಾಗಾದರೆ 3:1 ಏನಪ್ಪ ಅಂದರೆ ವ್ಯಕ್ತರೂಪ. ಇನ್ನು ಜೀನ್ನ ನಮೂನೆ, ಯಾಕಂದ್ರೆ ಅನುಪಾತ ಹೇಳ್ರಿ ಅಂತ ಹೇಳಿದ್ದಾರೆ. ಜೀನ ನಮೂನೆಯಲ್ಲಿ ಒಂದು ಶುದ್ಧ ಎತ್ತರ, 2 ಅಶುದ್ಧ ಎತ್ತರಗಳು, ಒಂದು ಗಿಡ್ಡ ಸಸ್ಯ. ಹಾಗಾದರೆ 1:2:1. ಇದೇನಪ್ಪ ಅಂದರೆ ಜೀನ ನಮೂನೆ. ಇಷ್ಟು ಮಾಡಿದ್ರೆ 2 ಅಂಕ. ಇಟ್ಸ್ ಅ ವೆರಿ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 35. ಕ್ವಶನ್ ನಂಬರ್ 35 ಏನಿದೆಪ್ಪ ಅಂದರೆ ಪೋಷಣಾಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ ವಿವರಿಸಿ. ಹೌದಾ, ಏನಪ್ಪ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿರುವಂತಹ ಆಹಾರ ಸರಪಳಿಗಳಲ್ಲಿ, ಹೌದಾ, ಆಹಾರ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ವರ್ಗಾವಣೆಯಾಗುವಂತಹ ಪ್ರಕ್ರಿಯೆಯನ್ನೇ ನಾವೇನು ಕರಿತೀವಿ ಅಂದರೆ ಪೋಷಣಾಸ್ತರ ಅಂತ ಕರಿತೀವಿ. ಹೌದಾ, ಪೋಷಣಾಸ್ತರ ಅಂತ ಕರಿತೀವಿ. ಹಾಗಾದರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ. ಹೆಂಗಪ್ಪ ಅಂದರೆ ಒಂದು ಆಹಾರ ಸರಪಳಿಯನ್ನೇ ಉದಾಹರಣವಾಗಿ ತೆಗೆದುಕೊಳ್ಳೋಣ. ಹೌದಾ, ಉತ್ಪಾದಕರು ಅಂತ ಹುಲ್ಲು ಬರ್ತದೆ. ಹೌದಾ, ಹುಲ್ಲನ್ನು ತಿಂದು ಬದುಕುವಂಥ ಜೀವಿಗಳಿಗೆ ಪ್ರಥಮ ಭಕ್ಷಕರು, ಸಸ್ಯಾಹಾರಿಗಳನ್ನು ತಿಂದು ಬದುಕುವಂಥ ಜೀವಿಗಳಿಗೆ ದ್ವಿತೀಯ ಭಕ್ಷಕರು. ಹೌದಾ, ಆಮೇಲೆ ಏನಪ್ಪ ಅಂದರೆ ಸಸ್ಯಾಹಾರಿಗಳನ್ನು ತಿಂದು ಬದುಕುವಂಥದ್ದು ಮಾಂಸಾಹಾರಿಗಳು, ತೃತೀಯ ಭಕ್ಷಕರು, ಉನ್ನತ ಮಾಂಸಾಹಾರಿಗಳು, ಚತುರ್ಥಕ ಭಕ್ಷಕರು. ಈ ರೀತಿಯಾಗಿ ಬರ್ತದೆ. ಇಲ್ಲಿ ಉತ್ಪಾದಕರಿಂದ ಹೋದಂಥ ಆಹಾರ ಪ್ರಥಮ ಭಕ್ಷಕರಿಂದ ಮತ್ತೆ ಉತ್ಪಾದಕರಿಗೆ ನೇರವಾಗಿ ಬರೋದಿಲ್ಲ. ಹೌದಾ, ಹಾಗಾದರೆ ಏಕಮುಖವಾಗಿ ಶಕ್ತಿ ಏನಾಗ್ತಿರ್ತಂದ್ರೆ ಪ್ರವಹಿಸ್ತಿರ್ತದ, ಶಕ್ತಿ ಅಥವಾ ಆಹಾರ ಹಿಮ್ಮುಖವಾಗಿ ಪ್ರವಹಿಸೋದಿಲ್ಲ. ಅದಕ್ಕೆ ಈ ಉದಾಹರಣೆಯನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ. ಹೌದಾ, ಉತ್ಪಾದಕರಿಂದ ಪ್ರಥಮ ಭಕ್ಷಕರಿಂದ ದ್ವಿತೀಯ ಭಕ್ಷಕರಿಂದ ತೃತೀಯ ಭಕ್ಷಕರಿಂದ ಚತುರ್ಥ ಭಕ್ಷಕ. ಹೌದಾ, ಈ ರೀತಿಯಾಗಿ ಯಾವತ್ತೂ ಆಹಾರ ಮತ್ತು ಶಕ್ತಿ ವರ್ಗಾವಣೆ ಆಗ್ತಿರ್ತದೆ ಹೊರತು ರಿವರ್ಸ್ ಆಗಿ ಚತುರ್ಥಕದಿಂದ ತೃತೀಯದಿಂದ ದ್ವಿತೀಯದಿಂದ ಪ್ರಥಮ
ಪ್ರಥಮದಿಂದ ಉತ್ಪಾದಕ ಈ ರೀತಿಯಾಗಿ ಶಕ್ತಿ ವರ್ಗಾವಣೆ ಆಗುವುದಿಲ್ಲ. ಅದನ್ನು ನೀವೇನು ಮಾಡಬೇಕಂದ್ರೆ ಸೆಂಟೆನ್ಸ್ ಮಾಡಿ ಬರಿಬೇಕು. ಹೌದಾ? ಇಷ್ಟು ಏನಪ್ಪ ಅಂದರೆ 35th ಕ್ವಶನ್. ಇನ್ನು ಕ್ವಶನ್ ನಂಬರ್ 36, ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಯಾವುದಾದ್ರೂ 4 ಪ್ರಮುಖ ಅಂಶಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಪ್ರಮುಖ ಅಂಶಗಳು ಯಾವ ಅನ್ನೋದನ್ನು ನೋಡೋದಾದರೆ, ಹೌದಾ, ಮೊದಲನೇದು ಅನುವಂಶೀಯ ದಿಕ್ಚ್ಯುತಿ. ಮೊದಲನೇದು ಯಾವುದು? ಅನುವಂಶೀಯ ದಿಕ್ಚ್ಯುತಿ. ಇದೇನಪ್ಪ ಅಂದರೆ ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವಂಥ ಲಕ್ಷಣ. ಅದಾದ ನಂತರ ಉತ್ಪರಿವರ್ತನೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅನುವಂಶೀಯ ವಸ್ತುವಿನಲ್ಲಾಗುವ ದಿಢೀರ್ ಬದಲಾವಣೆಯೇ ಉತ್ಪರಿವರ್ತನೆ. ಆಮೇಲೆ ಕೋಶ ವಿಭಜನೆಯ ವೇಳೆಯಲ್ಲಿ DNA ಏನಾಗ್ತಂದ್ರೆ ಸ್ವಪ್ರತೀಕರಣಕ್ಕೆ ಒಳಗಾಗ್ತದೆ. DNA ಸ್ವಪ್ರತೀಕರಣದ ವೇಳೆಯಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳು, DNA ಸ್ವಪ್ರತೀಕರಣದ ವೇಳೆಯಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳು ಹೊಸ ಪ್ರಭೇದ ಉಂಟಾಗಲಿಕ್ಕೆ ಕಾರಣ ಆಗ್ಬೋದು. ಆಮೇಲೆ ಕೊನೆಯದಾಗಿ ಪರಿಸರ. ಪ್ರತಿಯೊಂದು ಜೀವಿ ಮೇಲೆ ಪರಿಸರ ಪ್ರಭಾವ ಬೀರ್ತದೆ. ಪರಿಸರಕ್ಕೆ ತಕ್ಕಂತೆ ಹೊಸ ಹೊಸ ಜೀವಿಗಳೇನಾಗ್ತಿರ್ತಂದ್ರೆ ಉಗಮ ಆಗ್ತಿರ್ತದೆ. ಹಾಗಾದರೆ ಇವು ಏನಪ್ಪ ಅಂದರೆ ಹೊಸ ಪ್ರಭೇದ ಉಗಮ ಆಗಲಿಕ್ಕೆ ಮುಖ್ಯವಾದಂತಹ ಕಾರಣಗಳು. ಇನ್ನು ಆಪ್ಷನ್ ಬಿ ಏನಪ್ಪ ಇದೆ ಅಂದರೆ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ, ಕಾರಣ ಕೊಡಿ. ಯಾಕಂದರೆ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದಂತಹ ಅನುಭವಗಳು ಆ ಜೀವಿಯ ಅನುವಂಶೀಯ ವಸ್ತುವಾದಂಥ DNA ಯಾವುದೇ ಬದಲಾವಣೆಯನ್ನು ತರುವುದಿಲ್ಲ. ಹಾಗಾದರೆ DNA ಯಾವುದೇ ಬದಲಾವಣೆ ಉಂಟಾಗಲಿಲ್ಲ ಅಂದರೆ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ಲ. ಯಾಕಂದರೆ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಮುಖ್ಯವಾಗಿ DNA. ಅದರಲ್ಲೇ ಬದಲಾವಣೆ ಏನಿಲ್ಲ ಅಂದರೆ ಆ ಬದಲಾವಣೆ ಮುಂದಿನ ಪೀಳಿಗೆಗೆ ಏನಾಗೋದಿಲ್ಲ, ವರ್ಗಾವಣೆ ಆಗೋದಿಲ್ಲ. ಅದಕ್ಕೆ ಒಂದು ಜೀವಿತಾವಧಿಯಲ್ಲೇ ಪಡೆದ ಅನುಭವಗಳು ಮುಂದಿನ ಅನುಭವವನ್ನು ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಯಾವ ಗುಣಲಕ್ಷಣಗಳು DNA ಬದಲಾವಣೆ ತರ್ತಾವ, ಆಮೇಲೆ ಆ DNA ಮುಂದಿನ ಸಂತತಿಗೆ ವರ್ಗಾವಣೆ ಆಗ್ತದೆ, ಆ ಬದಲಾವಣೆಗಳು ಕೂಡ ವರ್ಗಾವಣೆ ಆಗ್ತವೆ. ಆದರೆ ಇಲ್ಲಿ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡಂಥ ಅನುಭವಗಳು ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು 1 ಅಂಕಕ್ಕೆ, ಮೇಲಿನದ್ದು 2 ಅಂಕಕ್ಕೆ, ಟೋಟಲ್ 3 ಮಾರ್ಕ್ಸ್. ಹೌದಾ? ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ಹೌದಾ? ಯಾವ ಅಣುವಾಗಿ ವಿಭಜಿಸಲ್ಪಡ್ತದಪ್ಪ ಅಂದರೆ 6 ಕಾರ್ಬನ್ನನ್ನು ಹೊಂದಿದಂತಹ ಗ್ಲುಕೋಸ್ ಇದ್ದಿದ್ದು C6H12O6. ಇದೇನಪ್ಪ ಅಂದರೆ 6 ಕಾರ್ಬನ್ನನ್ನು ಹೊಂದಿದಂತಹ ಒಂದು ಸಂಯುಕ್ತ. ಹೌದಾ? ಈ 6 ಕಾರ್ಬನ್ನನ್ನು ಹೊಂದಿದಂತಹ ಸಂಯುಕ್ತ ಕೋಶ ರಸದಲ್ಲಿ, ಹೌದಾ, ಸ್ವಲ್ಪ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಮಾಡುವುದರ ಮೂಲಕ ಪೈರುವೇಟ್ ಆಗಿ 3 ಕಾರ್ಬನ್ನ ಸಂಯುಕ್ತವಾಗಿ ಮಾರ್ಪಾಡಾಗ್ತದೆ. ಹಾಗಾದರೆ ಇದನ್ನೇ ಕೇಳಿದರು. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸನ್ನು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡ್ತದೆ? ಪೈರುವೇಟ್ ಆಗಿ ವಿಭಜಿಸಲ್ಪಡ್ತದೆ. ಇನ್ನು ಉಸಿರಾಟದ ವಿಧಗಳನ್ನು ತಿಳಿಸಿ. ಆರೋಬಿಕ್ ರೆಸ್ಪಿರೇಷನ್, ಆ್ಯನಾರೋಬಿಕ್ ರೆಸ್ಪಿರೇಷನ್, ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ಅವುಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ವಾಯುವಿಕ ಉಸಿರಾಟ ಮೇಲ್ಮಟ್ಟದ ಜೀವಿಗಳಲ್ಲಿ ಉಂಟಾಗ್ತದೆ, ಅವಾಯುವಿಕ ಉಸಿರಾಟ ಕೆಳಮಟ್ಟದ ಜೀವಿಗಳಲ್ಲಿ ಉಂಟಾಗ್ತದೆ. ವಾಯುವಿಕ ಉಸಿರಾಟದಲ್ಲಿ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಉಪ ಉತ್ಪನ್ನಗಳಾಗಿ ಬಿಡುಗಡೆ ಆಗ್ತವೆ. ಅವಾಯುವಿಕ ಉಸಿರಾಟದಲ್ಲಿ ಈಥೈಲ್ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ. ವಾಯುವಿಕ ಉಸಿರಾಟ ನಾನು ಹೇಳಿದೆ ಮೇಲ್ಮಟ್ಟದ ಜೀವಿಗಳಾದಂಥ ಕಶೇರುಕಗಳಲ್ಲಿ ಹೆಚ್ಚಾಗಿ ಉಂಟಾದರೆ, ಅವಾಯುವಿಕ ಉಸಿರಾಟ ನಾವು ವಿಘಟಕಗಳು ಅಂತ ಕರಿತೀವಲ್ಲ, ಈಸ್ಟ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇಂತಹ ಜೀವಿಗಳಲ್ಲಿ ಅವಾಯುವಿಕ ಉಸಿರಾಟ ಉಂಟಾಗ್ತದೆ. ಒಂದು 2-3 ವ್ಯತ್ಯಾಸ ಬರೆದ್ರೆ ಸಾಕು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು? ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವಪ್ಪ ಅಂದರೆ, ಮೊದಲನೇದು ಸೂರ್ಯನ ಬೆಳಕು. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವ್ಯಾವ? ಸೂರ್ಯನ ಬೆಳಕು ಒಂದನೇದು. 2ನೇದು ಯಾವುದಪ್ಪ ಅಂದರೆ ನೀರು ಮತ್ತು ಪೋಷಕಾಂಶಗಳು. ಇದು ಅಗತ್ಯವಾದ ಅಂಶ. ಯಾಕಂದರೆ ಇದು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕರೆ ದ್ವಿತೀಯ ಸಂಶ್ಲೇಷಣೆ ಸರಿಯಾಗಿ ನಡೀತದೆ. ನೆಕ್ಸ್ಟ್ 3ನೇದು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅಷ್ಟು ಚೆನ್ನಾಗಿ ದ್ವಿತೀಯ ಸಂಶ್ಲೇಷಣೆ ನಡೀತದೆ. ಆಮೇಲೆ 4ನೇದು ಎಲೆಗಳಲ್ಲಿರುವಂಥ ಪತ್ರಹರಿತು.
ಎಲೆಗಳಲ್ಲಿರುವಂಥ ಪತ್ರಹರಿತ್ತು ಇವೆಲ್ಲ ಏನಪ್ಪ ಅಂದರೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು. ಹೌದಾ, ಇದು ಒಂದು ಅಂಕಕ್ಕೆ. ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯಲ್ಲಿ ಜರುಗುವಂತಹ ಘಟನೆಗಳು, ಹೌದಾ, ನಾವು 3 ಹಂತಗಳಾಗಿ ಅದನ್ನು ವರ್ಗೀಕರಿಸ್ತೀವಿ. 3 ಹಂತಗಳಾಗಿ ಏನು ಮಾಡ್ತೀವಿ, ವರ್ಗೀಕರಿಸ್ತೀವಿ. 1ನೇದು, 2ನೇದು, 3ನೇದು. 1ನೇ ಹಂತದಲ್ಲಿ ಏನಪ್ಪ ಅಂದರೆ ಪತ್ರಹರಿತ್ತು ಸೌರಶಕ್ತಿಯನ್ನು ಹೀರಿಕೊಳ್ತದೆ. ಯಾವ ಶಕ್ತಿಯನ್ನು? ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ನೆಕ್ಸ್ಟ್ 2ನೇ ಹಂತದಲ್ಲಿ ನೀರು ವಿಭಜನ ಕ್ರಿಯೆಗೆ ಒಳಗಾಗಿ ಹೈಡ್ರೋಜನ್ನ ಮತ್ತು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತದೆ. ಅದರ ಜೊತೆಗೆ, ಹೌದಾ, ಪತ್ರಹರಿತ್ತು ಏನು ಸೂರ್ಯಶಕ್ತಿಯನ್ನು ಹೀರ್ಕೊಂಡಿದೆಯಲ್ಲ, ಆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ, ಸೌರಶಕ್ತಿಯನ್ನು ಯಾವ ಶಕ್ತಿಯಾಗಿ? ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ. ಯಾವ ಹಂತದಲ್ಲಿ? 2ನೇ ಹಂತದಲ್ಲಿ. ಇನ್ನು 3ನೇ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಏನಾಗ್ತದೆ? ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಇದೇನಪ್ಪ ಅಂದರೆ ಈ ಪ್ರಕ್ರಿಯೆಯಲ್ಲಿ ಜರುಗುವಂಥ ಘಟನೆಗಳು. ಇನ್ನು ಸರಿದೂಗಿಸಿದಂಥ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದಾರೆ. ಸರಿದೂಗಿಸಿದಂಥ ರಾಸಾಯನಿಕ ಸಮೀಕರಣ ಕಾರ್ಬನ್ ಡೈಆಕ್ಸೈಡ, ನೀರು, ವಾತಾವರಣದಿಂದ ಹೀರಿಕೊಳ್ಳಲ್ಪಟ್ಟಂಥ ಕಾರ್ಬನ್ ಡೈಆಕ್ಸೈಡ, ಬೇರುಗಳ ಮೂಲಕ ಹೀರಿಕೊಳ್ಳಲ್ಪಟ್ಟಂಥ ನೀರು ಮತ್ತು ಪೋಷಕಾಂಶಗಳು, ಸೂರ್ಯನ ಬೆಳಕು ಬೇಕಂತ ಹೇಳಿದೆ. ಅದರ ಜೊತೆಗೆ ಕ್ಲೋರೋಫಿಲ್ ಪತ್ರಹರಿತ್ತು ಬೇಕಂತ ಹೇಳಿದೆ. ಹೌದಾ, ಅದರ ಜೊತೆಗೆ ಏನು ಉತ್ಪಾದನೆ ಆಗ್ತದೆ? ಪಿಷ್ಟ ಅಥವಾ ಶರ್ಕರ ರೂಪದಲ್ಲಿ C6H12O6, ಆಮೇಲೆ ಆಮ್ಲಜನಕ ಬಿಡುಗಡೆ ಆಗ್ತದೆ, ಆಮೇಲೆ ನೀರು. ಇದರ ಸರಿದೂಗಿಸಿದಂಥ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದ್ದಾರೆ. ಕಾರ್ಬನ್ ಎಷ್ಟಿದಾವೆ? 6, ಅದಕ್ಕೆ ಇಲ್ಲಿ 6 ತಗೊಂಡೆ. ಆಮೇಲೆ ಹೈಡ್ರೋಜನ್ ಎಷ್ಟಿದಾವಪ್ಪ ಅಂದರೆ 14 ಇದಾವೆ. ನೀವು ಬೇರೆ ನಂಬರ್ ತೊಗೊಂಡು ಬ್ಯಾಲೆನ್ಸ್ ಮಾಡ್ಬೋದು. ನಾನು 7 ತೊಗೋತೀನಿ. ಹಂಗಾದ್ರೆ 7 ತೊಗೊಂಡಾಗ ಆಕ್ಸಿಜನ್ 6 2 12 + 7 19 ಆದವು. ಹಾಗಾದರೆ ಇಲ್ಲಿ ಆಕ್ಸಿಜನ್ ಎಷ್ಟಿದಾವೆ? 6 + 1 7, 7 + 2 7 + 2 9 ಆಯಿತು. ಹಾಗಾದರೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು 6 ತೊಗೋತೀನಿ. 6 2 12 ಆಕ್ಸಿಜನ್ನು, 12 + 1 13, 13 + 6 19. ಈ ಕಡೆನೂ ಆಕ್ಸಿಜನ್ 19, ಈ ಕಡೆನೂ ಆಕ್ಸಿಜನ್ 19. ಈ ಕಡೆನೂ ಕಾರ್ಬನ್ 6, ಆ ಕಡೆನೂ ಕಾರ್ಬನ್ 6. ಆಮೇಲೆ ಈ ಕಡೆನೂ ಹೈಡ್ರೋಜನ್ 14, ಆ ಕಡೆನೂ ಹೈಡ್ರೋಜನ್. ಇಲ್ಲಿ 12, ಇಲ್ಲಿ 2 14. ಹೌದಾ, ರಾಸಾಯನಿಕ ಸಮೀಕರಣ ಸರಿದೋಗಿದೆ. ಹೌದಾ, ಇದೇನಪ್ಪ ಅಂದರೆ ಕ್ವಶನ್ ನಂಬರ್ 37 ಡಿಸ್ಕಸ್ ಮಾಡ್ತೀವಿ. ಕ್ವಶನ್ ನಂಬರ್ 37 ಡಿಸ್ಕಸ್ ಮಾಡ್ತೀವಿ. ಇನ್ನು ಕ್ವಶನ್ ನಂಬರ್ 38 ಮಾನವನ ಮೆದುಳಿನ ಅಂದವಾದ ಚಿತ್ರವನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ವೆರಿ ಸಿಂಪಲ್ ಆಗಿ ಮಾನವನ ಮೆದುಳಿನ ಅಂದವಾದ ಚಿತ್ರವನ್ನು ನಾವು ಈ ರೀತಿಯಾಗಿ ಏನು ಮಾಡ್ಬೋದು ಅಂದರೆ ಬಿಡಿಸ್ಬೋದು. ಹೌದಾ, ಮಾನವನ ಮೆದುಳಿನ ಅಂದವಾದ ಚಿತ್ರ ಬಿಡಿಸಿ. ಒಂದು ಸ್ವಲ್ಪ ರಫಾಗಿ ತೆಗಿತಾ ಇದ್ದೀನಿ. ಇದೇನಪ್ಪ ಅಂದರೆ ಪಾನ್ಸ. ಹಾಗಾದ್ರೆ ಯಾವ 2 ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ? ಇದು ಮಹಾಮಸ್ತಿಷ್ಕ, ಆಮೇಲೆ ಈ ಭಾಗ ಏನಪ್ಪ ಅಂದರೆ ಅಣು ಮಸ್ತಿಷ್ಕ. ಸೆರೆಬ್ರಮ್ಮು ಮತ್ತು ಸೆರೆಬಲಮ್ 2 ಭಾಗಗಳನ್ನು ಗುರುತಿಸಿದ್ದಾರೆ ಅಂತ ಹೇಳಿದರೆ. ಇದಕ್ಕೆ 4 ಅಂಕ ಇದೆ. ವೆರಿ ಸಿಂಪಲ್ ಆದಂಥ ಡೈಗ್ರಾಮ್. ಇಷ್ಟು ಏನಪ್ಪ ಅಂದರೆ ಇವತ್ತು ನಡೆದಂಥ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಹೌದಾ, ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಯಾಕಂದರೆ ಭಾಳ ಕ್ವಿಕ್ಕಾಗಿ ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಆದಷ್ಟು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿರಿ. ಹೌದಾ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ 10th ಸ್ಟ್ಯಾಂಡರ್ಡ್ ಅವರು ಯಾರ್ಯಾರು ಗ್ರೂಪ್ ಜಾಯ್ನ್ ಆಗಿರೋರು ಇರ್ಬೋದು, ಅಥವಾ ಏನು ನನ್ನ ಕ್ಲಾಸಿಗೆ ಜಾಯ್ನ್ ಆದಂಥ ವಿದ್ಯಾರ್ಥಿಗಳಿದ್ದಿರಲ್ಲ, ಅವರೆಲ್ಲ ನನ್ನ ಜೊತೆ ಹೀಗೆ ಇರ್ರಿ. ಯಾಕಂದರೆ ನಾನು ಒಂದಷ್ಟು PUCಯ ಪಾಠಗಳಿಗೂ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಹಿಂದಿನ ಸಲ ಒಂದಷ್ಟು ಚಾಪ್ಟರ್ಗಳ ಮೇಲೆ ಸಿಂಪಲ್ ಕಾನ್ಸೆಪ್ಟ್ಗಳನ್ನು ತಗೊಂಡು ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕಂತೂ ಆಗೋದಿಲ್ಲ, ಆದರೆ ಒಂದಷ್ಟು ದಿನಗಳಾದ ಮೇಲೆ ಅವುಗಳನ್ನು ವಿವರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.